ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ನಾನು ಹೂ ಕಟ್ತಾ ಇದ್ದೆ. ಈಗ ಹೂ ಕಟ್ಟಿ ಕೊಟ್ಟದಷ್ಟೇ, ಒಂದು 5-6 ಚೆಂಡಾಯಿತು ಇವತ್ತು. ಸೊ ಮತ್ತೆ ಸಹ ಹೂ ಉಳಿದಿತ್ತು ನೋಡಿ, ಇಲ್ಲಿ ಸ್ವಲ್ಪ ಉಳಿದಿದೆ. ಇಷ್ಟು ಒಂದು ಚಿಲ್ಲರೆ ಒಂದು 400 ಇರ್ಬೋದು ಹೂ. ಅದು ಕಟ್ಟಲಿಕ್ಕೆ ಆಗಲಿಲ್ಲ, ನಾನು ಮತ್ತು ಅಮ್ಮ ಇಬ್ಬರು ಇದ್ದದ್ದು. ಸೊ 10 ಗಂಟೆ ಕೊಡಬೇಕಲ್ವ, ಅದು ಈಗ ಕಟ್ತಾ ಇದ್ದೇನೆ ನಾನು. ಸೊ ಅದು ಕಟ್ಟಿದ ಮೇಲೆ ತಿಂಡಿ ತಿನ್ನೋದು, ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ನನಗೆ ಮುಡಿಲಿಕ್ಕೆ ಆಗ್ಬೋದು ನಾಳೆ, ಇಲ್ಲದ್ರೆ ದೇವರಿಗೆ ಇಡ್ಲಿಕ್ಕೆ ಆಗ್ತದೆ. ಸೊ ಅದನ್ನು ಕಟ್ಟಿ ಮುಗಿಸ್ತೇನೆ ನಾನು ರಪ್ಪ. ತುಂಬ ಹತ್ತಿರದಲ್ಲಿ ತೋರಿಸ್ತೇನೆ ಹೂ ಕಟ್ಟುದು. ನನ್ನ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು, ಹೇಗೆ ನೀವು ಹೂ ಕಟ್ಟುದು ಸ್ವಲ್ಪ ನಿಧಾನವಾಗಿ, ನಾನು ಇಲ್ಲದ್ರೆ ಫಾಸ್ಟಾಗಿ ಅದನ್ನು ಸ್ಪೀಡ್ ಮಾಡ್ತಿರ್ತೇನೆ ಹೆಚ್ಚಾಗಿ ವಿಡಿಯೋದಲ್ಲಿ. ಸೊ ಇವತ್ತು ಸ್ವಲ್ಪ ನಾನು ಹತ್ತಿರದಲ್ಲಿ ನಿಧಾನವಾಗಿ ಕಟ್ತೇನೆ. ಇದು ನಂದು ಒಂದು ಸತಿದು ಹೂ ಕಟ್ಟಿ ಆಯಿತು. ಇದಕ್ಕೆ ಜಾಯಿಂಟ್ ಮಾಡೋದು ಹೀಗೆ ನಾನು, ಇಲ್ಲದ್ರೆ ಉಂಡೆ ಮಾಡಿದರೆ ನಾವು ಗಂಟು ಹಾಕಿರ್ತೇವೆ, ಇಲ್ಲದ್ರೆ ಹೀಗೆ ಜಾಯಿಂಟ್ ಮಾಡೋದು. ನೋಡಿದರೆ ಮೇಲೆ ಹೀಗೆ ಇಟ್ಟರೆ ಆಯಿತು. ಹೀಗೆ ಇಟ್ಟು ಹೀಗೆ ಇಟ್ಕೊಳ್ಬೇಕು ಹೆಬ್ಬೆರಳಲ್ಲಿ. ದೆನ್ ಒಂದು ಹೂ ಕೆಳಗೆ, ಮತ್ತೊಂದು ಮೇಲೆ, ಮತ್ತೆ ಎರಡು ಸೇರಿಸಬೇಕು. ಇದು ಉಳ್ದದುಂಟಲ್ಲ, ಎರಡನ್ನು ಸೇರಿಸಿ ಹೀಗೆ ಹೀಗೆ ತಗೊಂಡು ಬರಬೇಕು. ದೆನ್ ಉರುಂಟು ಮಾಡಬೇಕು ಹೂವನ್ನು, ಹೀಗೆ ಹಗ್ಗವನ್ನು ಉರುಂಟು ಮಾಡಬೇಕು. ದೆನ್ ಇದರ ಮೇಲೆ ಹೀಗೆ ಇಟ್ಕೊಂಡು ಎಳಿದರೆ ಆಯಿತು. ಇದು ಇನ್ನೂ ಸಹ ಕುಚ್ಚಿಗಳದ್ದು ಸ್ವಲ್ಪ ಉಳಿದಿದೆ ನೋಡಿ, ಅದನ್ನು ಸಹ ಹಾಗೆ ಮಾಡಿದರೆ ಆಯಿತು. ನೆಕ್ಸ್ಟ್ ಸಹ ಹೀಗೆ ಹಿಡ್ಕೊಂಡು ಒಟ್ಟು ತಗೊಂಡು ಬಂದದ್ದು. ಇಲ್ಲದಿದ್ದರೆ ಹೀಗೆ ಮಾಡ್ತಾ ಹೋಗಿ ಕಟ್ತಾ ಹೋದರೆ ಅದು ತನ್ನಷ್ಟಕ್ಕೆ ಒಳಗೆ ಹೋಗ್ತದೆ ಹಗ್ಗ, ಉಳಿದಿಲ್ಲ ಕುಚ್ಚಿ. ಅದರ ಒಟ್ಟಿಗೆ ಕಟ್ತಾ ಹೋಗಬೇಕು ಒಟ್ಟಿಗೆ. ಒಂದೊಬ್ರು ಸಬ್ಸ್ಕ್ರೈಬರ್ ಕೇಳಿದರು, ಸ್ವಲ್ಪ ನಿಧಾನವಾಗಿ ಹೂ ಕಟ್ಟೋದು ನೀವು ವಿಡಿಯೋ ಮಾಡಿ ಅಂತ ಹೇಳಿದರೆ. ಸೊ ಅದಕ್ಕೋಸ್ಕರ ನಾನು ಮಾಡ್ತಿದ್ದೇನೆ, ಇಲ್ಲದ್ರೆ ತುಂಬ ಟೈಮ್ ವೇಸ್ಟ್ ಆಗ್ತದಲ್ಲ, ಅದಕ್ಕೋಸ್ಕರ ನಾನು ಸ್ಪೀಡ್ ಮಾಡ್ತಿರ್ತೇನೆ. ನೋಡಿ, ಇದು ಬೊಂಡು ಬಲ್ಲಲ್ಲಿ ಎಷ್ಟು ಚಂದ ಬರ್ತದೆ. ಬೊಂಡು ಬಲ್ಲೆಯಲ್ಲಿ ಕಟ್ಟಿದ್ರೆ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಮಾತ್ರ. ಬೊಂಡು ಬಲ್ಲೆ ಉಂಟಲ್ಲ, ನೀರು ಹಾಕಿದ ತಕ್ಷಣ ಕಪ್ಪಾಗ್ತದೆ. ಅದಕ್ಕೆ ಬೊಂಡು ಬಲ್ಲೆಯಲ್ಲಿ ಕಟ್ಟಲಿಕ್ಕೆ ಹೇಳುವುದಿಲ್ಲ, ಕಟ್ಟೆಯವರು ಬೇಡ ಹೇಳ್ತಾರೆ. ಒಳ್ಳೆ ಹಗ್ಗದಲ್ಲಿ ಮಾತ್ರ ಮೇಲ್ಪದರದಲ್ಲಿ ಕಟ್ಟಲಿಕ್ಕೆ ಹೇಳ್ತಾರೆ. ಸೊ ನಾನು ಫಾಸ್ಟ್ ಹೂ ಕಟ್ಟಲಿಕ್ಕೆ ಹೇಗೆ ಕಲ್ತದ್ದು ಅಂತ ಸಹ ನಿಮಗೆ ನಾನೀಗ ಹೇಳ್ತೇನೆ. ಇಲ್ಲದ್ರೆ ನಮಗೆ ಯಾರಿಗೆ ಸಹ ಹೂ ಕಟ್ಟಲಿಕ್ಕೆ ಅಷ್ಟು ಪಕ್ಕಕ್ಕೆ ಗೊತ್ತಾಗುದಿಲ್ಲ. ಅದು ಹೀಗೆ ಬೆರಳಲ್ಲೆಲ್ಲ ಇಟ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ, ಹೀಗೆ ಹೂವನ್ನು ಹೀಗೆ ಉರುಂಟು ಮಾಡ್ತಾ ಇರೋದು ಅದೆಲ್ಲ ಗೊತ್ತಾಗುದಿಲ್ಲ ಅಷ್ಟಾಗಿ. ನಾವು ಚಿಕ್ಕನ್ನಲ್ಲಿ ಇಸುರಿ ಕಟ್ಟಿರ್ತದಲ್ಲ, ಅದರಲ್ಲಿ ಕಲಿತದ್ದು ನಾವು. ಹೆಚ್ಚಿನವರು ಹೆಚ್ಚಾಗಿ ಅದರಲ್ಲೇ ಕಲಿತಾರೆ, ಹೆಚ್ಚಿನವರಿಗೆ ಗೊತ್ತಿರ್ತದೆ. ನೋಡಿ ಎಷ್ಟು ಬೊಂಡು ಬಲ್ಲಲ್ಲಿ ಎಷ್ಟು ಒಳ್ಳೇದು ಬರ್ತದೆ ನೋಡಿ. ಬೊಂಡು ಬಲ್ಲಲ್ಲಿ ಕಟ್ಟಬಾರ್ದು ಹೇಳ್ತದೆ, ಕಪ್ಪು ಕಲರ್ ಆಗ್ತದೆ ಹಗ್ಗ. ಇದು ತಗೊಳ್ಳುದಿಲ್ಲ ಕಟ್ಟೆಯಲ್ಲಿ ಆ್ಯಕ್ಚುಲಿ. ಸೊ ಇದು ಇಸುರಿ ಕಡ್ಡಿ ನೋಡಿ, ನಾನು ಹಿಡ್ಕೊಂಡಿದ್ದೇನೆ. ಹೇಗೆ ಕಲ್ತದಂತ ನನಗೆ ತೋರಿಸ್ತೇನೆ. ಇದನ್ನು ಹಾಗೆ ಹೂವಿನ ಹಾಗೆ ಇಷ್ಟು ಹೂ ಚಿಕ್ಕ ಸಣ್ಣ ಇರ್ತದಲ್ವಾ, ಸೊ ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಬೇಕು. ಹೀಗೆ ನೀವು ಮಕ್ಕಳಿಗೆ ಕಲಿಸೋದಾದರೆ ಇಸುರಿ ಕಡ್ಡಿಯಲ್ಲಿ ಹೇಗೆ ನಾವು ಸಹ ಕಲ್ತದ್ದು ಹಾಗೆ, ಯಾರಿಗಾದ್ರೂ ಹೂ ಕಟ್ಟಲಿಕ್ಕೆ ತಿಳಿಯುವುದಿಲ್ಲ ಯಾರು, ಅವರು ಹೀಗೆ ಕಲಿಬೋದು. ಸ್ವಲ್ಪ ದೊಡ್ಡದು ಇಸುರಿ ಕಡ್ಡಿ ಮಾಡಿದ್ದೇನೆ. ಸೊ ಫಸ್ಟಿಗೆ ನೀವು ಹೀಗೆ ಹಗ್ಗ ಹಿಡ್ಕೊಂಡ್ರೆ ಆಯ್ತು. ಇದನ್ನು ಈಚೆ ಇಡುವ, ಹೀಗೆ ಬೆರಳಿದ್ದುಂಟಲ್ಲ, ತೋರ್ ಬೆರಳು ಮತ್ತೆ ಮಧ್ಯದ ಬೆರಳು ಹೀಗೆ ಹಿಡ್ಕೊಳ್ತು. ಓಕೆ, ಹಗ್ಗ ಮತ್ತೆ ಹೆಬ್ಬೆರಳನ್ನು ಹಗ್ಗಕ್ಕೆ ಹೀಗೆ ಹಿಡ್ಕೊಳ್ಬೇಕು. ದೆನ್ ಒಂದು ಇಸುರಿ ಕಡ್ಡಿಯನ್ನು ಹೀಗೆ ತೆಗಿರಿ. ಇದು ಹಿಡ್ಕೊಂಡು ಇದರ ಮೇಲೆ ಹೀಗೆ ಇಡಿ, ಇದನ್ನು ಹೆಬ್ಬೆರಳಲ್ಲಿ ಹಿಡ್ಕೊಳ್ಬೇಕು ಹೀಗೆ. ದೆನ್ ಇನ್ನೊಂದು ಇಸುರಿ ಕಡ್ಡಿಯನ್ನು ಇದು ಸ್ವಲ್ಪ ಕೆಳಗಿಡಿ, ಇದು ಸ್ವಲ್ಪ ಹೀಗೆ ಮೇಲೆ ಇಡಿ. ನೋಡಿ ಇಲ್ಲಿ ಎರಡು ಇಷ್ಟಿಷ್ಟು ಬರುವ ಗ್ಯಾಪ್ ಈಗ ಹೆಬ್ಬೆರಳಲ್ಲಿ ಗಟ್ಟಿ ಗ್ರಿಪ್ ಆಗಿ ಹಿಡ್ಕೊಳ್ಬೇಕು. ದೆನ್ ಇದು ಹಗ್ಗ, ಇದು ಕೆಳಗೆ ಬಿಡಬಾರ್ದು. ಇದು ಎರಡು ಬೆರಳಿನ ಮಧ್ಯದಲ್ಲಿ ಗಟ್ಟಿ ಹಿಡ್ಕೊಳ್ಬೇಕು. ದೆನ್ ಇದು ಹಗ್ಗವನ್ನು ಹೀಗೆ ಉರುಂಟು ತಗೊಂಡು ಬಂದು ಹೆಬ್ಬೆರಳು ನೋಡಿ ಈಗ ಬಿಡಿ, ಈಗ ಅದನ್ನು ತಿರುಗಿಸ್ಬೇಕು ಹೀಗೆ. ನೋಡಿ ಇಸುರಿ ಕಡ್ಡಿ ಹೀಗೆ ಇತ್ತಲ್ಲ, ನಾವು ಇಡುವಾಗ ಹೀಗೆ ಇತ್ತಲ್ಲ, ಅದು ಗ್ರಿಪ್ಪೇ ಅಲ್ಲ, ನೀವು ಹಿಡ್ಕೊಳ್ಬೇಕು ಅಷ್ಟು. ಎರಡು ಬೆರಳು ಇದರಲ್ಲೇ ಇರುವುದು ಹೆಚ್ಚಾಗಿ, ಈ ಎರಡು ಬೆರಳಲ್ಲಿ ಇರುವುದು. ಸೊ ಇದು ನೋಡಿ ಈಗ ನಾನು ಉರುಳು ಹಾಕಿದಾಗ ಹೀಗಿತ್ತಲ್ಲ, ಇದು ಹೀಗೆ ಉರುಂಟು ಹೀಗೆ ಬರ್ತದೆ. ಈ ಸೈಡ್ ಬರ್ತದೆ, ಇಲ್ಲಿ ಹೀಗೆ ಉರುಂಟು, ಹೀಗೆ ಸಹ ಈ ಬೆರಳಲ್ಲಿ ಸಹ ಉರುಂಟು ಮಾಡ್ಬೋದು. ಇಲ್ಲದ್ರೆ ಕಾಲಿ ಹೀಗೆ ಉರುಳು ಮಾಡಿ ಇದರ ಮೇಲೆ ಹೀಗೆ ಹಾಕಿದರೆ ಆಯಿತು. ಎಸ್ ನೋಡಿ, ನಾವು ಹೀಗೆ ಕಲ್ತದ್ದು ಇಸುರಿ ಕಡ್ಡಿಯಲ್ಲಿ. ಒಂದು ಕೆಳಗೆ, ದೆನ್ ಮೇಲೆ, ಹೀಗೆ ಹಿಡ್ಕೊಂಡು ಹೀಗೆ ಉರುಂಟು ತಗೊಂಡು ಬರಬೇಕು, ಉರುಳಿಸ್ಬೇಕು ಅದನ್ನು. ದೆನ್ ಹೀಗೆ ಉರುಂಟು ಮಾಡಿ ಇದಕ್ಕೆ ಹಾಕಿದರೆ ಆಯಿತು. ಓಕೆ, ಡನ್. ನಾವು ಹೀಗೆ ಕಲ್ತದ್ದು ಕಟ್ಟಲಿಕ್ಕೆ. ಇಸುರಿ ಕಡ್ಡಿಯಲ್ಲಿ ಈಸಿ ಆಗ್ತದೆ. ಹೂ ಆದರೆ ಸಣ್ಣದಲ್ವಾ, ಕಟ್ಟಲಿಕ್ಕೆ ಕಷ್ಟ. ಈಗ ದೊಡ್ಡ ಹೂ ಈಗ ಟೈಮಲ್ಲಿ ಕಲಿಬೋದು, ಯಾಕಂದರೆ ಹೂ ನೋಡಿ ಎಷ್ಟು ದೊಡ್ಡ ಇರ್ತದೆ ನೋಡಿ.
ಆದರೆ ಹೂ ಹಿಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಫಸ್ಟ್ ಕಲಿಯುವವರಿಗೆ, ಮತ್ತೆ ಗ್ರಿಪ್ ಆದ್ಮೇಲೆ ಹಿಡ್ಕೊಳ್ಳಿಕ್ಕೆ ಆಗ್ತದೆ. ಬಟ್ ಅದಕ್ಕೋಸ್ಕರ ಇಸುರುಗಡ್ಡಿಯಲ್ಲಿ ದೊಡ್ಡ ದೊಡ್ಡದನ್ನು ಹಿಡ್ಕೊಂಡು, ಸ್ವಲ್ಪ ದೊಡ್ಡದಿದ್ರೆ ಇಸುರುಗಡ್ಡಿ ಈಸಿ ಆಗ್ತದಲ್ಲ ಅಂತ. ಹೂ ಸಣ್ಣದಲ್ವ, ಗ್ರಿಪ್ ಆಗೋಲ್ಲ ಫಸ್ಟ್ ಟೈಮ್ ಕಲಿಯುವವರಿಗೆ. ಮತ್ತೆ ಆಗ್ತದೆ ಹೀಗೆ ಹಿಡ್ಕೊಂಡು ಹೀಗೆ, ಮತ್ತೆ ಹೂವನ್ನು ಕೂಡ ಹಾಗೆ ಉರುಂಟು ಮಾಡಿ ಹೆಬ್ಬೆರಳನ್ನು ಬಿಡಬೇಕು, ಸ್ವಲ್ಪ ಉರುಳು ತರಬೇಕು, ಹೂವನ್ನು ನೋಡಿ ಉರುಂಟು ಮಾಡಬೇಕು. ದೆನ್ ಉರುಳು ಹಾಕಿ ನಾವು ಇಸುರುಗಡ್ಡಿ ಹೇಗೆ ಕಟ್ಟಿದೆವು ಹಾಗೆ ಹೀಗೆ ತಗೊಂಡ್ರೆ ಆಯ್ತು. ಹಾಗಾಗಿ ನೋಡಿ ಮತ್ತೆ ಈಸಿ. ಇದು ಸ್ವಲ್ಪ ಫಸ್ಟ್ ಟೈಮ್ ಕಲಿಯೋರಿಗೆ ಸುರಿಗಡ್ಡಿಯಲ್ಲಿ ಈಜಿ. ನಾವೆಲ್ಲ ಕಲ್ತದ್ರಲ್ಲಿ ಫಸ್ಟ್ ಟೈಮ್ ಮಾಡಿ ಇಟ್ಟೆ ನೋಡಿ. ಇದು ನಾಳೆ ಹದಾರ ಅರಳ್ತದೆ, ಎಷ್ಟು ಪರಿಮಳ ಬರ್ತದೆ, ತುಂಬ ಅರಳುದಿಲ್ಲ. ಇದ್ರ ಥರ ಹೀಗೆ ಅರಳುದಿಲ್ಲ, ಇದು ಕಟ್ಟಿಟ್ಟದುಂಟಲ್ಲ ಹದಾರ ಅರಳುದು, ಪರಿಮಳ ಬರ್ತದೆ ಮತ್ತೆ ತುಂಬ. ಇದಕ್ಕಿಂತ ಈ ಅರಳಿಗಿಂತ ಜಾಸ್ತಿ ಪರಿಮಳ. ಸ್ವಲ್ಪ ನೀರಲ್ಲಿ ಹೀಗೆ ಇಟ್ಟು ಬಿಟ್ರೆ ಆಯ್ತು, ಸೈಡಲ್ಲಿ ಇರ್ತದೆ. ನಾಳೆ ನೋಡುವ ಎಷ್ಟು ನೋಡಿ. ಇದು ಮೆತ್ತೆ ಗಂಜಿ ಮಾಡಿದ್ದಾರೆ, ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಅಮ್ಮ. ನಮ್ಮದು ಮನೆಯಲ್ಲಿ ಹೆಚ್ಚಾಗಿ ಮೆತ್ತೆ ಗಂಜಿ ಇರುದು. ತಿಂದರೆ ಒಳ್ಳೇದು ಬೆನ್ನು ನೋವಿಗಿಲ್ಲ. ಮನೆ ಕೆಲಸ ಎಲ್ಲ ಇರ್ತದಲ್ಲ ನನಗೆ ಡ್ಯೂಟಿಯಲ್ಲಿ ಬಂದು, ಮತ್ತು ಡ್ಯೂಟಿಯಲ್ಲಿ ಕೂಡ ನಿಂತು 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 ಎಲ್ಲ ವರ್ಕ್ ಮಾಡುವಾಗ ಆಗ ಬೆನ್ನು ನೋವೆಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಇದು ತಿಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಫಿನಿಶ್ ಮಾಡ್ತೇನೆ ನಾನು ತಿಂದು. ಲೆಟ್ಸ್ ಗೋ. ಒಳ್ಳೆದಾಗ್ತದೆ. ಆ್ಯಂಡ್ ಒನ್ ಮೂರು, ನಾನು ಕೈಯಲ್ಲಿ ತಿಂತಿದ್ದೆ, ಬಟ್ ನನಗಿಲ್ಲಿ ಉಷ್ಣ ಪೊಕ್ಕೆ ಆಗಿದೆ. ಅಂದರೆ ಅದು ಮೌತ್ ಅಲ್ಸರ್ ಆಗ್ತಲ್ಲ, ಅದು ಆಗ್ತದೆ ನಂಗೆ. ಹೆಚ್ಚಾಗಿ ಅದು ಬೀಳ್ತಾ ಇರ್ತದೆ. ಈ ಉಪ್ಪಿನಕಾಯಲ್ಲಿ ತಿಂದರೆ ಉಂಟಲ್ಲ ತುಂಬ ಬೀಳ್ತದೆ ನನಗೆ. ಮೊನ್ನೆ 2 ದಿನ ನಾನು ಉಪ್ಪಿನಕಾಯಿ ತಿನ್ನೋದು ಅಷ್ಟೇ, ಇಲ್ಲಿ ಬಿದ್ದಾಗಿದೆ. ಸೊ ಅದಕ್ಕೆ ಯಾರಾದರೂ ಮೆಡಿಸಿನ್ ಇದ್ದರೆ ಅಂತಾದರೂ ಪ್ಲೀಸ್ ನನಗೆ ಹೇಳಿ. ಯಾಕಂದರೆ ನಾನು ಉಪ್ಪು ನೀರೆಲ್ಲ ಹಾಕ್ತಾ ಇರ್ತಾನೆ, ಮತ್ತು ಎಳ್ಳೆಣ್ಣೆ ಇರ್ತದಲ್ಲ ಅದನ್ನು ಕೂಡ ಆದರೂ ಕಮ್ಮಿ ಆಗ್ತಿಲ್ಲ. ಅದಕ್ಕೆ ಯಾರಾದರೂ ಸ್ವಲ್ಪ ಮನೆ ಮದ್ದಿದ್ರೆ ಹೇಳಿ. ಈ ಮೆಡಿಸಿನ್ಸ್ ಎಲ್ಲ ಹೇಳಬೇಡಿ ನನಗೆ. ಮನೆ ಮದ್ದಿದ್ರೆ ಮೆಡಿಸಿನ್ಸ್ ನಾನು ಕೂಡ ಹಾಸ್ಪಿಟಲಲ್ಲಿ ಇರೋದು, ಸೊ ಹಾಗಾಗಿ ನಂಗೆ ಗೊತ್ತಿರ್ತದೆ. ಅದು ಅದರಲ್ಲಿ ಆಗೋದಿಲ್ಲ ನನಗೆ, ನೆಕ್ಸ್ಟ್ ಪುನಃ ಎಗೇನ್ ಬೀಳ್ತದೆ. ಸೊ ಅದು ಕಂಪ್ಲೀಟ್ ಹೋಗುವ ಹಾಗೆ ಒಂದು ಮನೆ ಮದ್ದು ಇದ್ದರೆ ಪ್ಲೀಸ್ ಹೇಳಿ. ಸ್ವಲ್ಪ ಲೇಟ್ ಆದರೂ ತೊಂದರೆ ಇಲ್ಲ, ಗುಣ ಆಗೋದು. ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರಲ್ಲ ಹೇಗೆ ಹೂ ಕಟ್ಟಿದ್ದು ಕಲ್ತದ್ದು ನಾನು ಅಂತ. ಸೊ ಅದಾದಮೇಲೆ ನಾವು ತರಲೆಲೆ ಉಂಟಲ್ಲ ಅದು ಗುಡಿಸ್ಲಿಕ್ಕೆ ಹೋಗಿದ್ದೆವು. ರಾಶಿ ಮಾಡ್ತಾ ಒಂದು ರಾಶಿ ಆಗಿದೆ ನಮ್ಮದು, ಇನ್ನೊಂದು ರಾಶಿಗೆ ನಾವು ಗುಡಿಸ್ಲಿಲ್ಲ. ಅದೇ ಗುಡಿಸ್ಲಿಕ್ಕೆ ನಾವು ಕಾಡಿಗೆ ಹೋದದ್ದು. ತಿಂಡಿ ಆದಮೇಲೆ ಹೋದಲ್ಲಿಗೆ ಮತ್ತೆ ಸ್ವಲ್ಪ ಸಾಕಾಗ್ತದೆ ಅದು ಗುಡಿಸಿ. ಮತ್ತೆ ಅಂತ ಕೆಲಸ ಮಾಡೋದಿಲ್ಲ. ಮತ್ತೆ ಹಾಲು ಕೊಟ್ಟು ನಾವು ಬಂದದ್ದು, ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಮತ್ತೆ ಈಗ ಹಾಲು ಕೊಟ್ಟು ಈಗ ನಾನು ದನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇನೆ. 6 o'clock 6:30 ಮೇ ಬಿ ಆಗಿದೆ ಸಂಜೆ. ಸೊ ಅಮ್ಮ ಅದು ಅವುಗಳಿಗೆ ತಿನ್ನಲಿಕ್ಕೆ ಎಲ್ಲ ಹುಲ್ಲಿಲ್ಲಲ್ಲ. ಸೊ ಹಾಗಾಗಿ ನಮ್ಮದು ಗೆಣಸೆಲ್ಲ ನಟ್ಟಿದ್ರಲ್ಲ, ಅದು ಗೆಣಸೆ ಆಗಲಿಲ್ಲ, ಖಾಲಿ ಅದರದ್ದು ಬೂರಾಗಿದ್ದು. ಅದು ಬೂರನ್ನೀಗ ಅದಕ್ಕೆ ಹಾಕಲಿಕ್ಕೆ. ಸೊ ಅದಕ್ಕೋಸ್ಕರ ಅದನ್ನು ತಗೊಂಡು ಹೋಗುದು. ಈಗ ಅದೊಂದಾದರೂ ಉಂಟಲ್ಲ. ಸೊ ನಮ್ಮದು ತೋಟದ್ದು ಇದುಂಟು ನೋಡಿ, ಗುವೆಲ್ ಉಂಟು ಇಲ್ಲಿ ದೊಡ್ಡದು. ಅದರಲ್ಲಿ ಈಗ ಕೇರಿದ್ರೆ ನೀರು ಇರ್ತದೆ. ಈಗ ಉಂಟು, ಇನ್ನು ಮಳೆ ಬೇಗ ಬಂದರೆ ಇರ್ತದೆ, ಇಲ್ಲಾದರೆ ಅದು ಸಹ ಕೆಳಗೆ ಹೋಗ್ತದೆ. ಬಟ್ ಇದರಲ್ಲಿ ನೀರು ಅಷ್ಟು ಪಕ್ಕಕ್ಕೆ ಆಜುದಿಲ್ಲ. ಎಷ್ಟು ತೆಳು ಉಂಟಲ್ಲ ನೀರು, ಬೊಂಡದ ನೀರು ಥರ ಉಂಟು. ಸೊ ಇದರಲ್ಲಿ ನಮ್ಮದು ಮಿಷಿನ್, ಅವರದ್ದು 2 ಮಿಷಿನ್ ಉಂಟು. ಮತ್ತು ಅಲ್ಲಿ ಸಹ ಉಂಟು. ಇಲ್ಲ ತೋಟಕ್ಕೆ ಬಿಡ್ತಾರೆ. ನಾವು ಹೆಚ್ಚಾಗಿ ನಮ್ಮ ಮನೆಗೆ ಉಪಯೋಗಿಸ್ತೇವೆ ಇದನ್ನು. ನಮ್ಮ ಮನೆಗೆ ನಮಗೆ ಇದು ಗುವೆಲಿಲ್ಲಲ್ಲ, ಸೊ ಹಾಗಾಗಿ ನೋಡಿ ನೀರುಂಟು, ಈಗ ಉಂಟು. ಇನ್ನೊಂದು ಮಳೆ ಬರದಿದ್ರೆ ತುಂಬ ಕಷ್ಟ ಆಗ್ತದೆ. ಇದು ಸಹ ಸ್ವಲ್ಪ ಆಜಿ ಹೋಗ್ತದೆ ಕೆಳಗೆ ಅಲ್ಲಿ ತನಕ ನೋಡಿ, ಅಷ್ಟು ಇತ್ತು. ಈಗ ಎಷ್ಟು ಕೆಳಗೆ ಬಂದೆ ನೋಡಿ. ಬಟ್ ಇದರಲ್ಲಿ ಉಜೆ ಬರ್ತಾ ಇರ್ತದೆ. ಸ್ವಲ್ಪ ಕರ್ಕೊಂಡು ಬರುವ ಕಾಯ್ತಿದ್ದಾಳೆ ಗುಬ್ಬಿ. ಓ ಇವರದ್ದು ನೋಡಿ, ಇಲ್ಲಿ ಬಾಳೆ ಗಿಡ ಬಿದ್ದಿದೆ. ಇದು ಮೇ ಬಿ ಮಂಗಣ್ಣದ್ದು ಕೆಲಸ. ಗಾಡ್ ಎಷ್ಟು ಇತ್ತು ಗೊತ್ತುಂಟ. ಇದು ಮೈಸೂರು ಇದರಲ್ಲಿ ಆದದ್ದೇ ಒಂದು ಇಲ್ಲಿ ಉಂಟು ನೋಡಿ, ಒಂದು ಸಹ ಆಗ್ತಿಲ್ಲ ನೋಡಿ. ಅಲ್ಲಿ ಉಂಟು ಹೂವಲ್ಲಿ ನೋಡಿ, ಕಾಣ್ತಾ ಇರ್ಬೋದು. ಅಲ್ಲಿ ಸಹ ಒಂದು ಉಂಟು, ಅದು ಸಹ ಬಿಡುದಿಲ್ಲ ಈಗ ನೋಡಿದ್ರೆ. ಇದು ಮಗರಿ ಹೋಗಿದೆ ಕೆಳಗೆ ನೋಡಿ. ಅಯ್ಯೋ ಎಲ್ಲ ಕಾಯಿ ತಿಂದು ಹಾಕ್ತದೆ, ಹಾಳು ಮಾಡಿ ಹಾಕ್ತದೆ. ಮಂಗಗಳದ್ದು ಟಾರ್ಚರ್ ಉಂಟಲ್ಲ ನೋಡಿ. ನಮ್ಮ ಗುಬ್ಬಿ ಕಾಯ್ತಿದ್ದಾಳೆ. ಇಲ್ಲಿಂದ ನಾವೀಗ ಹುಲ್ಲು ಇದರಲ್ಲಿ ನಾವು ನಟ್ಟದ್ರಲ್ಲಿ ತಕೊಂಡು ಹೋಗುದು ಸ್ವಲ್ಪ ಸ್ವಲ್ಪ. ಮತ್ತೆ ಬೈ ಇರ್ತದಲ್ಲ, ಅದಕ್ಕೆ ಬಿರೆಸಿ ಹಾಕುದು ಮತ್ತೆ ದನಕ್ಕೆ ಗುಬ್ಬಿಗೆ ಮಾತ್ರ, ಮತ್ತೆ ಅವಳ ಕರುವಿಗೆ. ಸೊ ಇದು ನೋಡಿ ಎಲ್ಲ ವೇಸ್ಟ್. ಒಂದು ಗೆಣಸಾಗಲಿಲ್ಲ, ಅದಕ್ಕೆ ಯೂರಿಯಾ ಎಲ್ಲ ಹಾಕಿದ್ದು. ಸೊ ಯೂರಿಯಾ ಎಲ್ಲ ಹಾಕಬೇಡಿ ಯಾವುದಕ್ಕೂ. ಇದು ಮಣ್ಣು
ರಾಸಾಯನಿಕವಾಗಿ ಒಂದು ನಮಗೆ ಗೆಣಸು ತಿನ್ನುವ ಅಂತ ಸಿಗಲಿಲ್ಲ, ಕಾಯಿ ತಿನ್ನುವ ಅಂದರೆ. ಇದರಲ್ಲಿ ಒಂದು ಮೊನ್ನೆ ಹಾಕಿತ್ತು, ಅದು ಬೇಯಿಸಿ ತಿಂದಿದ್ದು. ಮತ್ತೆ ಒಂದು ಸಲ ಇದು, ಮತ್ತೆ ಇದು ಈಗ ನಮ್ಮ ಗುಬ್ಬಿಗೆ ಫುಲ್ಲು ಒಳ್ಳೇದಾಯ್ತು ಅವಳಿಗೆ. ಈಗ ಹುಲ್ಲು ಸಹ ಇಲ್ಲಲ್ಲ, ಇದಾದರೂ ಆಯಿತು ನೋಡಿ. ಎಂತ ಇಲ್ಲ, ಅಷ್ಟು ಬಿಸಿಲು ಅಂದರೆ ಉಂಟಲ್ಲ ನಿಮಗೆ, ಎಲ್ಲ ಸುಟ್ಟು ಹೋಗುವಷ್ಟು ಬಿಸಿಲು. ಕರ್ಕೊಂಡು ಬರುವ, ಮತ್ತೆ ಲೇಟ್ ಆಗಿದೆ, ಇನ್ನು 6:30 ಆಗ್ತಾ ಬಂತು. ಮಾವಿನ ಮರದ ಹತ್ರ ಹೋದ್ರೆ ಮಾವಿನ ಮರ ಇವು ನೋಡಿ ಆಯ್ತಾಳೆ, ಹೇಳಿಕ್ಕೆ ಬರುದಿಲ್ಲ, ಒಮ್ಮೊಮ್ಮೆ ಗುದ್ದು ಸಹ ಉಂಟು ಅಭ್ಯಾಸ. ಗುಬ್ಬಿ ನೋಡಿ ನೋಡಿ ನೋಡಿ, ಅವಳಿಗೆ ಎಂತ ತಿನ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕು ಅಂತ ಇದ್ರಲ್ಲಿ ಉಂಟಲ್ಲ ಹುಷಾರು ಗುಬ್ಬಿ ನಮ್ಮದು. ಸೊ ಅಲ್ಲಿ ಮಾವಿನ ಮರ ನಮ್ಮದು, ಅದರಲ್ಲಿ ರಾಶಿ ಆಗ್ತಿತ್ತು ಮೊದಲು. ಈಗ ಒಂದು ಮಿಡಿ ಇಲ್ಲ, ಕಾಯಿ ತಿನ್ನು ಅಂದರೆ ಇಲ್ಲ. ಈ ಸಲ ಎಂತ ಇಲ್ಲ, ಹಲಸಿನ ಕಾಯಿ ಇಲ್ಲ, ಗುಜ್ಜೆ ಇಲ್ಲ, ಮತ್ತು ಪೆಜೆಕಾಯಿ ಸಹ ಇಲ್ಲ, ಎಂತ ಸಹ ಇಲ್ಲ, ಎಲ್ಲ ಫಿನಿಶ್ ಖತಮ. ಅಷ್ಟು ಹೂ ಆವತ್ತು ಮೋಡೆಲ್ಲ ಆಗ್ತಿತ್ತಲ್ಲ, ಆ ಟೈಮಲ್ಲೆಲ್ಲ ಹೂವೆಲ್ಲ ಬಿದ್ದು ಈಗ ಎಂತ ಸಹ ಮಿಡಿ ಇಲ್ಲ, ಎಂತ ಇಲ್ಲ. ಹೋದ ಸಲ ತುಂಬ ಇತ್ತು, ಈ ಸಲ ಎಂತ ಇಲ್ಲ. ನಾ ಕರ್ಕೊಂಡು ಹೋಗ್ತಾನೆ. ಇದು ತುಂಬ ನೋಡಿ ಲೇಟ್ ಆದರೆ ಉಂಟಲ್ಲ, ಇನ್ನು ಹಾಯಲಿಕ್ಕೆ ನನಗೆ ಸ್ಟಾರ್ಟ್ ಮಾಡ್ತಾಳೆ. ಈ ಲಾಗು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ಸ್ ಮೋರ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ನಂದು 1K ಸಬ್ಸ್ಕ್ರೈಬರ್ಸ್ ಮಾಡಿದ್ದಕ್ಕೆ. ಆ್ಯಂಡ್ ಸಪೋರ್ಟ್ ಮಾಡ್ತಾರೆ ಹೀಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. ಬಾಳೆಕಾಯಿ ಅಂದರೆ ತುಂಬ ಇಷ್ಟ, ಎಲ್ಲ ತಿಂತಾಳೆ ಅನ್ಸುತ್ತೆ. ಮತ್ತೆ ಎಂತೆಗೆ ಹಾಳು ಮಾಡೋದು ಹೋಗೋಣ. ಅವಳಿಗೆ ಬಾಳೆಕಾಯಿ ಮತ್ತೆ ಬಾಳೆದು ಎಲೆ ಅಂದ್ರೆ ಉಂಟಲ್ಲ ಭಾರಿ ಇಷ್ಟ. ಹೋಗುವ, ಬೈ ಬೈ, ಎಲ್ಲ ಬರ್ತಾ ಎಲ್ಲ ಬೈ ಬಲ.